ನಮಸ್ತೆ, ಗುಡ್ ಮೋದಿ ಕೇರ್ ಮಾರ್ನಿಂಗ್. ಇವತ್ತು ಅಂಕಲಿ ಭಾಗದಲ್ಲಿ ಮತ್ತೆ ನಮ್ಮ ರೈತರ ಹೊಲಕ್ಕೆ ಬಂದಿದ್ದೀವಿ. ಸಿದ್ದು ಸರ್ ಅಂತೇಳಿ ಆಲ್ರೆಡಿ ನಮ್ಮ ಜೊತೆ ಅವರು ಕನೆಕ್ಟ್ ಬಿಟ್ಟಿದ್ದು 2 ವರ್ಷಗಳ ಕಾಲ ಆಯಿತು. ಎರಡೂವರೆ ವರ್ಷಗಳ ಕಾಲ ಆಯಿತು. ಪ್ರತಿ ವರ್ಷ ಕೂಡ ನಮ್ಮ ಮೋದಿ ಕೇರ್ ಪ್ರಾಡಕ್ಟನ್ನು ಉಪಯೋಗ ಮಾಡಿ ತಮ್ಮ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇದು ಕೇವಲ ಒಂದು 30 ಗುಂಟೆಯಲ್ಲಿ 40 ಟನ್ ಕಬ್ಬನ್ನು ಬೆಳೆದಂಥ ಉದಾಹರಣೆ. 3ನೇ ಕುಳಿ ಈಗೂ ನೋಡ್ತಾ ಇರೋದು ಅವರು 3ನೇ ಕುಳಿ 2ನೇ ಕುಳಿ ಬೆಳೆದಿದ್ರು. ಈಗ 3ನೇ ಕುಳಿ ಅವ್ರ ರಿಸಲ್ಟ್ ಹೆಂಗೆ ಬಂದಿದೆ ಅದೇ ರೈತರ ಬಾಯಿಂದ ಹೇಳ್ತಾರೆ ಅವರು. ಸಿದ್ದು ಸರ್ ಹೆಂಗೆ ಅನಿಸಿದೆ ರಿಸಲ್ಟು? ಈ ಔಷಧ ರೈತರಿಗೆ ಚಲೋ ಅನ್ಸೈತ್ರಿ. ಮತ್ತು ಇಳುವರಿನೂ ಹೆಚ್ಚಿಗೆ ಕೊಂಡೈತಿ. ಮತ್ತು ಈಗ 1 ಎಕರೆಗೆ ನಾ ಈಗ 30 ಗುಂಟೆ ನೆಲಕ್ಕೆ 42 ಟನ್ ತೆಗೆದಂದ್ರೆ ನಾ 1 ಎಕರೆಗೆ ಇನ್ನು ಇದ್ರ ಹೆಚ್ಚಿಗೆ ತೆಗಿತಾನ ನನಗೆ ವಿಶ್ವಾಸ ಐತ್ರಿ. ಓಕೆ ಸರ್, ಯಾವ್ಯಾವ ಬೆಳೆಗೆ ಉಪಯೋಗ ಮಾಡಿದ್ರಿ ಸರ್ ನೀವು? ನಾ ಸೋಯಾಬೀನ್ ಕ್ರಿ, ತಂಬಾಕ, ಗೊಂಜಾಳ ಮತ್ತು ಕಬ್ಬಿಗ್ರಿ, ಹತ್ತಿಗೆ ಎಲ್ಲಕ್ಕೂ ರಿಸಲ್ಟ್ ಬಂದಿಲ್ಲ ಸರ್? ಎಲ್ಲಕ್ಕೆ ರಿಸಲ್ಟ್ ಚಲೋ ಐತ್ರಿ. ಪ್ರತಿ ವಿಡಿಯೋ ನೋಡಿದ್ರಿ ಆಲ್ರೆಡಿ ಇವರು ಸರ್. ನಾವೊಂದು 4-5 ವಿಡಿಯೋಗಳನ್ನ ಇವ್ರನ್ನ ಶೇರ್ ಮಾಡಿದ್ದೀನಿ. ಪ್ರತಿಯೊಂದು ಬೆಳೆ ಇವರು ಅದಾವ. ಕಬ್ಬಿದೆ, ಆಮೇಲೆ ಸೇಬನ್ನು ವಿಡಿಯೋ ನೋಡಿದಿರಿ ಎಲ್ಲರೂ. ಅದಕ್ಕಿಂತ ಮುಂಚೆ ತಂಬಾಕು ಆಗಿರ್ಬೋದು, ಪ್ರತಿಯೊಂದು ಕೂಡ ಒಳ್ಳೆ ರಿಸಲ್ಟ್ ಇದ್ದಾರೆ. 3ನೇ ಕುಳಿ ನೋಡ್ತಾ ಇರ್ಬೋದು. ಗಣಿಕೆ ಕೇವಲ 7 ತಿಂಗಳ ಕಬ್ಬು. ಇದು ಜನವರಿಯಲ್ಲಿ ಹೋಗಿದೆ ಅವ್ರದ್ದು ಕಬ್ಬು ಕಟಾವು. ಜನವರಿ ಇದು 3ನೇ ಕುಳಿ 7 ತಿಂಗಳ ಕಬ್ಬು. ಯಾವ ಥರ ಇದೆ ಗ್ರೋತ್ ನೋಡ್ತಾ ಇರ್ಬೋದು. ಓಕೆ, ಥ್ಯಾಂಕ್ ಯು.